ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಹಿಂದೂ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಒಂದು ಘಟನೆಯ ವಿಚಾರವಾಗಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿಯ ಬಿಳಿಚೋಡು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಯ ಸಾವು. ಕೆಲವು ವರ್ಷಗಳ ಹಿಂದೆ ಅವರು ನೀರ್ಗಂಟಿಯಾಗಿ ಕಾರ್ಯನಿರ್ವಹಿಸಿ ಅದಾದ ನಂತರ ಆತ ಮುಂಬಡ್ತಿಯನ್ನು ಪಡೆದು ಬಿಲ್ ಕಲೆಕ್ಟರ್ ಆಗಿ ಸುಮಾರು 4-5 ವರ್ಷಕ್ಕಿಂತ ಹೆಚ್ಚಿನದಾಗಿ ಆತ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾನೆ. ಈತ PDO ನಂದಿಲಿಂಗೇಶ್ ಅವರ ಒಂದು ಕಿರುಕುಳದಿಂದ, ಅವರ ಒಂದು ಒತ್ತಡದಿಂದ ಮಾನಸಿಕವಾಗಿ ಮತ್ತು ನನಗೆ ನಾನಾ ರೀತಿಯಲ್ಲಿ ಕಿರುಕುಳವನ್ನು ನೀಡಿದ್ದಾರೆ ಎಂದು ಒಂದು ಡೆತ್ ನೋಟನ್ನು ಬರೆದಿಟ್ಟು ಅವರು ಸಾವಿಗೆ ಶರಣಾಗಿದ್ದಾರೆ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿಯ ನೌಕರದಾರರು ಒಂದು ಹೋರಾಟವನ್ನು ಮಾಡ್ತಾರೆ. ಈ ಒಂದು ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯ ನೌಕರರ ಒಂದು ಸಂಘಟನೆ ವತಿಯಿಂದ ಒಂದು ಹೋರಾಟವನ್ನು ನಡೆಸಿ, ಈ ಹೋರಾಟವನ್ನು ಕೈಗೊಂಡಾಗ ಅಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ EO ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ CEO ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಈ ಒಂದು ವಿಷಯವಾಗಿ ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಅನೇಕ ಹೋರಾಟದ ರೂಪರೇಷೆಗಳನ್ನು ಮಾಡಿಕೊಂಡು ಸಂಘದ ಅನೇಕ ಪದಾಧಿಕಾರಿಗಳು, ನೌಕರದಾರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಹಾಗೆ ಆ ಗ್ರಾಮಸ್ಥರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ವಿಶೇಷತೆ ಏನಂದರೆ, ಎಲ್ಲರೂ ನಂದಿಲಿಂಗೇಶ್ವರ್ ಅವರು ಈ ಸಾವಿಗೆ ಕಾರಣ, ಅವರನ್ನು ಅರೆಸ್ಟ್ ಮಾಡಬೇಕು, ಅವರನ್ನು ಬಂಧಿಸಬೇಕು ಅಂತೇಳಿ ಎಲ್ಲ ಕೂಗುಗಳನ್ನು ಕೂಗ್ತಾ ಹೋದರು. ಆಗ ಅವ್ರಿಗೆ ಒಂದು ಹೇಳಿಕೆಗಳನ್ನು ಹೇಳ್ತಾ ಇದ್ರು. ಇದು ಈ ಹಿಂದೆ ಜಮೀನನ್ನು ಮಾರಾಟ ಮಾಡಿ ಪಂಚಾಯಿತಿಗೆ ಹಣವನ್ನು ಕಟ್ಟಿದ್ದಾರೆ ಅನ್ನೋ ಸುದ್ದಿಯನ್ನು ಕೂಡ ಹೇಳಿದರು. ಹಾಗೆ ಮತ್ತೆ ಈ ಒಂದು 6 ತಿಂಗಳಿಂದ ಸಂಬಳವನ್ನು ನೀಡಿಲ್ಲ, ಆ ಸಂಬಳದಲ್ಲಿ ಬರ್ತಕ್ಕಂಥದ್ದನ್ನು ನನಗೆ ಕೊಡಿ, ನನ್ನ ಜೀವನಾಂಶಕ್ಕೆ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೆ ಜೀವನ ನಡೆಸೋದಕ್ಕೆ ಹಣ ಬೇಕು, 6 ತಿಂಗಳಾದರೂ ನಮಗೆ ಸ್ಯಾಲ್ರಿ ಮಾಡಿಲ್ಲ, ಕೊಡಿ ಅಂತಲೂ ಕೇಳಿದ್ರಂತೆ. ಆದರೂ ಕೂಡ ಅವರು 1 ತಿಂಗಳ ಸ್ಯಾಲ್ರಿನೂ ಕೂಡ ಮಾಡಿಲ್ಲ ಅನ್ನೋ ಸುದ್ದಿಯನ್ನು ಕೂಡ ಅವರು ಹೇಳಿದರು. ಆಗ EO ಸರ್ ಬಂದು ಹೇಳಿದರು, ಇನ್ನು 15 ದಿನಗಳಲ್ಲಿ ಮಗನಿಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ಸರ್ಕಾರಿ ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಹಾಗೆ ನಂದಿಲಿಂಗೇಶ್ವರ್ ಅವರು ಏನು PDO ಸರ್ ಇದ್ದರೆ ಅವ್ರನ್ನ ಬಂಧಿಸಬೇಕು ಅಂತ ಕೇಳಿದಾಗ, ಅದು ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನು ಅಪರಾಧಿಯಾಗಿದ್ದೇ ನಿಜ, ಆದರೆ ಅವರನ್ನು ಬಂಧಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಅವ್ರ ಮೇಲೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಅವರು ಆದೇಶವನ್ನು ಹೊರಡಿಸಿ ತನಿಖೆಗೆ ಆದೇಶವನ್ನು ನೀಡಿ ಅಲ್ಲಿಂದ ಹೋದರು. ಈ ವಿಚಾರವಾಗಿ ಅನೇಕ ಹೋರಾಟಗಾರರು ತಮ್ಮದೇ ಆದ ಅಭಿಪ್ರಾಯಗಳನ್ನು ನಮ್ಮ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ತಮ್ಮದೇ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಅನುಕಂಪದ ನಾನು ಈಗಲೇ ರೆಡ್ಪಿಯಲ್ಲಿ ನಮ್ಮ ಡೆಪ್ಯೂಟಿ ಸೆಕ್ರೆಟರಿಗೆ ಹೇಳಿದ್ದೀನಿ ಮತ್ತು ಅಡ್ಮಿನ್ ಸೆಕ್ಷನ್ಗೆ ಹೇಳಿದ್ದೀನಿ, ಒಂದು ವಾರ ಒಳಗಡೆ CG ಅಪಾಯಿಂಟ್ಮೆಂಟ್ ಸಿಗಬೇಕಂತ. ಸೊ ಅದು ರೂಲ್ಸ್ ಪ್ರಕಾರ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಎಲ್ಲ ಇದು ಡೆತ್ ಸರ್ಟಿಫಿಕೇಟ್ ಎಲ್ಲ ಒಂದು ತಗೊಂಡು ಅತಿ ಶೀಘ್ರದಲ್ಲಿ ಒಂದು ವಾರ ಒಳಗಡೆ CG ಅಪಾಯಿಂಟ್ಮೆಂಟ್ ಅನುಕಂಪದ ಆಧಾರದ ಮೇಲೆ ಯಾವ ಫ್ಯಾಮಿಲಿ ಯಾವ ಮೆಂಬರ್ಸ್ಗೆ ಉಪಯೋಗ ಕೊಡ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ನಾನು ಈಗಲೇ ಪ್ರೋಸೆಸ್ ಮಾಡಲಿಕ್ಕೆ ಹೇಳಿದ್ದೀನಿ.
ಸೊ ಆ ರೀತಿ ಇದ್ರೆ ಇನ್ನೊಂದು ಯಾಕೆ ಮಾಡಿದರೆ ಅದನ್ನು ನಾವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿಯಲ್ಲಿ ಯಾವ ರೀತಿ ಬರ್ತದೆ ಅದರ ಪ್ರಕಾರ ಅವರು ಫೋರ್ಸ್ಫುಲ್ ಆಗಿ ಮಾಡಿದ್ರೆ ಯಾರೊಬ್ರು ಮಾಡಿದ್ರೆ ಅಥವಾ ಯಾವ್ಯಾವ ಎನ್ಕ್ವೈರಿ ಮಾಡಿ ತೋರಿಸಬೇಕಾಗ್ತದೆ. ಆದರೆ ನಾವು ಕಾನೂನು ಪ್ರಕಾರ ಅದನ್ನ ದುಡ್ಡನ್ನ ಕ್ಲೈಮ್ ಮಾಡಿ ಆ ಥರ ಫೋರ್ಸ್ಫುಲ್ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ನ್ಯಾಯ ಸಿಗಬೇಕಂತ ಖಂಡಿತ ನನ್ನ ಮೇಲ್ ಉಸ್ತುವಾರಿ ಸೂಪರ್ವಿಷನಲ್ಲಿ ನಾನು ಅಶ್ವಾಸನೆ ಅಂದರೆ ನನ್ನ ಜವಾಬ್ದಾರಿ ನಂದು. ಯಾಕೆಂತಂದರೆ ನನಗೂ ಎಷ್ಟು ನೋವಾಗುತ್ತೆ ಇವತ್ತಂತ ಇದಕ್ಕಿಂತ ಹೆಚ್ಚು ಯಾವ ಕಳೆದ 1 ವರ್ಷ 1 ತಿಂಗಳಲ್ಲಿ ಒಂದು 600 ಹಳ್ಳಿಗಳು ವಿಸಿಟ್ ಮಾಡಿರ್ಬೋದು ಬೆಳಗ್ಗೆ. ನಾವು ಪ್ರತಿಯೊಂದು ಜೊತೆಗೆ ಮಾತಾಡ್ತೀವಿ. Vishwa News.